ಈಗ ಒಂದು ಲಿಫ್ಟಲ್ಲಿ 4 ಜನ ಇದ್ದಾರೆ. ಒಬ್ಬರು ಗರ್ಭಿಣಿ ಇದ್ದಾರೆ. ಅವರು ಉಸಿರಾಡೋದು ಎಲ್ರಿಗೂ ಕೇಳಿಸುತ್ತೆ. ಯಾಕೆ ಅಂದರೆ ಹಾರ್ಮೋನ್ ಆಫ್ ಪ್ರೆಗ್ನೆನ್ಸಿ ವಿಲ್ ಇನ್ಕ್ರೀಸ್ ದ ರೇಟ್, ಡೆಪ್ತ್ ಆ್ಯಂಡ್ ರಿದಮ್ ಆಫ್ ಬ್ರೀದಿಂಗ್. ಸೊ ಹಾಗೇನೆ ಈ ಪೆರಿಮೆನೋಪಾಸ್ಗೂ ನಿದ್ರೆಗೂ ಸಂಬಂಧ ಇದೆಯಾ? ಡೈರೆಕ್ಟ್ ಸಂಬಂಧನೇ ಇದೆ. ಪ್ರತಿಯೊಂದು ಸೈಕಲ್ಸ್ಗೂ ಇಷ್ಟಿಷ್ಟು ಐರನ್ ಲಾಸ್ ಆಗುತ್ತೆ. ಸೊ ಐರನ್ ಕಮ್ಮಿ ಆದಷ್ಟು ದ ರಿಸ್ಕ್ ಆಫ್ ರೆಸ್ಟ್ಲೆಸ್ ಲೆಗ್ ಸಿಂಡ್ರೋಮ್ ಜಾಸ್ತಿ ಆಗುತ್ತೆ. ಆ ಅನ್ಪ್ಲೆಸೆಂಟ್ ಇದು ಎಷ್ಟು ಇದಾಗಿರುತ್ತೆ ಅಂದರೆ ಅವ್ರು ಎದ್ದೋಗಿ ವಾಶ್ರೂಮಲ್ಲಿ ನಲ್ಲಿ ನೀರು ಬಿಟ್ಬಿಟ್ಟು ಅದನ್ನು ಬೇರೆ ಟೆಂಪ್ರೇಚರ್ಗೆ ತಂದು ಆಮೇಲೆ ಬಂದು ಮಲ್ಕೋತಾರೆ. ವಾಟ್ ಆರ್ ಸಮ್ ಆಫ್ ದ ಸಿಂಪ್ಟಮ್ಸ್ ಶಿ ಮೈಟ್ ಮಿಸ್? ಪೆರಿಮೆನೋಪಾಸ್ ಟೈಮಲ್ಲಿ ಆಂಗ್ಸೈಟಿ ಇರುತ್ತೆ. ಆಗೋ ನಿದ್ದೆದನ್ನೆಲ್ಲ ವಿ ಆರ್ ಕನೆಕ್ಟಿಂಗ್ ಟು ಆಂಗ್ಸೈಟಿ ಅಂಡ್ ದೇ ಮೇ ನಾಟ್ ಅಲರ್ಟ್. ಹೆಂಗಸರಿಗೆ ಗೊತ್ತಾಗದೇ ಇರ್ಬೋದು. 6 ಅವರ್ ಮಲಗಲೇಬೇಕು, 8 ಅವರ್ ಮಲಗಲೇಬೇಕು. ನಿಯಮಾವಳಿ ಮಾಡ್ಕೊಳ್ಳೋದ್ರಲ್ಲಿ ತೊಂದರೆ ಇಲ್ಲ, ಬಟ್ ಅದರಿಂದ ಸಿಕ್ಕಾಪಟ್ಟೆ ಟೆನ್ಷನ್ ತಗೊಳ್ಳೋದು ಇಟ್ಸ್ ಎ ರೆಸಿಪಿ ಫಾರ್ ಡಿಸಾಸ್ಟರ್. ನಿದ್ದೆಗೂನು ನೀವು ಮೆಡಿಸಿನ್ ತಗೋಬಹುದು, ನಿದ್ದೆಗೂ ಟ್ರೀಟ್ಮೆಂಟ್ ತಗೋಬಹುದು ಅನ್ನೋ ಸಪ್ಲಿಮೆಂಟೇಷನ್ ಕೆಲವರು ತುಂಬಾ ರಿಲಿಜಿಯಸ್ ಆಗಿ ಮಾಡ್ತಾರೆ. ನಾನು ಇದು ತಗೋತಾ ಇದ್ದೀನಿ, ನಾನು ತಗೋತಾ ಇದ್ದೀನಿ, ಮೆಗ್ನೀಷಿಯಂ ತಗೋತಾ ಇದ್ದೀನಿ. ದ ಸೇಲ್ ಆಫ್ ಮೆಲಟೋನಿನ್ ವಾಸ್ ಡಬಲಿಂಗ್ ದ ಸೇಲ್ ಆಫ್ ವಯಾಗ್ರಾ. So one food that can actually disturb sleep. So first thing is ಎಲ್ಲರೂ ನಿದ್ದೆನೂ ಒಂದೊಂದು ಹೆಬ್ಬೆಟ್ ಇದ್ದಂಗೆ. ಒನ್ ಸೈಜ್ ಡಸ್ ನಾಟ್ ಫಿಟ್ ಆಲ್. ಸ್ಲೀಪ್ ಡೆಟ್ ಕ್ಯಾನ್ ನೆವರ್ ಬಿ ಫುಲ್ಫಿಲ್ಡ್.